ನಮಸ್ಕಾರ ವೀಕ್ಷಕರೇ. ಧಾರವಾಡದಲ್ಲಿ ಈಜಲು ಹೋಗಿದ್ದ ಬಾಲಕ ಬಾವಿಯಲ್ಲಿ ಮುಳುಗಿ ಸಾವು. ಈಜು ಬಾರದೆ ಬಾವಿಯಲ್ಲಿ ಮುಳುಗಿ 17 ವರ್ಷದ ಬಾಲಕ ಮೃತಪಟ್ಟಿರುವ ದುರ್ಘಟನೆ ಧಾರವಾಡದ ನಗರದ ನುಚ್ಚಂಬ್ಲಿ ಬಾವಿಯಲ್ಲಿ ನಡೆದಿದೆ. ತೇಜಸ್ವಿ ನಗರದ ನಿವಾಸಿ ಲಕ್ಕಿತ್ ಉಪ್ಪಾರ್ ಮೃತ ಬಾಲಕನಾಗಿದ್ದು, ಭಾನುವಾರ ಮಧ್ಯಾಹ್ನ ಸುಮಾರು 3 ಗಂಟೆ ವೇಳೆ ಸ್ನೇಹಿತರೊಂದಿಗೆ ಈಜಲು ತೆರಳಿದ್ದ. ಈ ಸಂದರ್ಭದಲ್ಲಿ ಈಜು ಬಾರದೆ ನೀರಿನಲ್ಲಿ ಮುಳುಗಿದ್ದಾನೆ ಎಂದು ತಿಳಿದು ಬಂದಿದೆ. ಮಾಹಿತಿ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಶೋಧ ಕಾರ್ಯಾಚರಣೆ ನಡೆಸಿದರು. ಬಳಿಕ ಬಾಲಕನ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ ಧಾರವಾಡದ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಕುರಿತು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಈ ಒಂದು ಮಳೆಗಾಲದಲ್ಲಿ ಬಾವಿ, ಕೆರೆ, ನದಿ ಹಾಗೂ ಜಲಾಶಯಗಳು ಈಜಲು ಹೋಗುವುದನ್ನು ಮಕ್ಕಳು ಮತ್ತು ಯುವಕರು ತಪ್ಪಿಸಬೇಕಂತ ಸಾರ್ವಜನಿಕರು ಈ ಒಂದು ಘಟನೆಯನ್ನು ನೋಡಿ ತಿಳಿದುಕೊಳ್ಬೇಕಾಗಿದೆ. ಪೋಷಕರು ತಮ್ಮ ಮಕ್ಕಳ ಚಲನವಲನಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಳ್ಬೇಕು. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೆ ಅಮೂಲ್ಯವಾದ ಜೀವಗಳನ್ನು ಕರೆದುಕೊಳ್ಳುವಂತಹ ಕೆಟ್ಟ ದುರ್ಘಟನೆಗಳು ಸಂಭವಿಸಬಹುದು. ಮಕ್ಕಳ ಸುರಕ್ಷತೆಯೇ ಪ್ರತಿಯೊಬ್ಬ ಪೋಷಕರ ಮೊದಲ ಆದ್ಯತೆಯಾಗಲಿ. ಕ್ಯಾಮರಾಮನ್ ಶಿವ್ ಜೊತೆಗೆ ಶಶಿಕಾಂತ್ ಗೊರವರ್, ಪಬ್ಲಿಕ್ 5, ಧಾರವಾಡ.